ಜೀವನ ಯಾವಾಗ ಹೇಗೆ ಯಾರೊಂದಿಗೆ ಆಟವಾಡುತ್ತೆ ಎಂಬುದು ಗೊತ್ತಿಲ್ಲ. ಈ ಕ್ಷಣ ನಮ್ಮೊಂದಿಗೆ ನಗುನಗುತ್ತಾ ಇರುವವರು ನಾಳೆ ನಮ್ಮೊಂದಿಗೆ ಇಲ್ಲದೆ ಹೋಗಬಹುದು. ಎಂದು ತಿಂದು ಗಡತ್ತಾಗಿ ಗಟ್ಟುಮುಟ್ಟಾಗಿ ಇರುವವರು ನಾಳೆ ಹಾಸಿಗೆ ಹಿಡಿಯಬಹುದು. ವಿಧಿಯ ಆಟ ಬಲ್ಲವರ್ಯಾರು ಎಂಬಂತೆ ನಮ್ಮ ಹಣೆಯಲ್ಲಿ ಮರುಕ್ಷಣ ಏನ್ ಬರೆದಿರುತ್ತೆ ಎಂಬುದು ಯಾರಿಗೂ ಕೂಡ ಊಹಿಸೋಕೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಇದು ಕಿರುತೆರೆ ನಟ ಶ್ರೀಧರ್. ಹೌದು, ನಟ ಶ್ರೀಧರ್ ನಿನ್ನೆ ಮೊನ್ನೆಯವರೆಗೂ ಚೆನ್ನಾಗಿಯೇ ಇದ್ದರು. ದಿಢೀರನೆ ಅದೇನಾಯ್ತು ಏನೋ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ವಧು ಎಂಬ ಸೀರಿಯಲ್ನಲ್ಲಿ ನಟ ಶ್ರೀಧರ್ ನಾಯಕಿಯ ಚಿಕ್ಕಪ್ಪನ ಪಾತ್ರವನ್ನ ನಿರ್ವಹಿಸಿದರು. ಹೀಗೆ ಧಾರಾವಾಹಿಯಂತೂ ಅದ್ಭುತವಾಗಿ ಪ್ರಸಾರವಾಗ್ತಿತ್ತು. ನಟ ಶ್ರೀಧರ್ ಅವರು ಅಭಿನಯಿಸುತ್ತಿದ್ದ ಪಾತ್ರಕ್ಕಂತೂ ವಿಶೇಷವಾದ ಫ್ಯಾನ್ಸ್ ಬೇಸ್ ಇತ್ತು. ಆದ್ರೆ ದಿಢೀರನೆ ಶ್ರೀಧರ್ ಮಾತ್ರ ಆ ಪಾತ್ರದಿಂದ ನಾಪತ್ತೆಯಾಗಿದ್ರು. ಅವರ ಪಾತ್ರಕ್ಕೆ ಬೇರೊಬ್ಬರನ್ನ ಕೂಡ ಕರೆತರಲಾಗಿತ್ತು. ಈ ಎಲ್ಲದಕ್ಕೂ ಕಾರಣ ಬೇರೇನೂ ಅಲ್ಲ, ಅವರನ್ನ ಸದ್ಯ ಕಾಡುತ್ತಿರುವ ಇದೇ ಆರೋಗ್ಯ ಸಮಸ್ಯೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ಪಡೆಯುತ್ತಿರುವ ಶ್ರೀಧರ್ ತೀವ್ರವಾದ ಇನ್ಫೆಕ್ಷನ್ ನಿಂದ ಬಳಲುತ್ತಿದ್ದಾರೆ. ಈ ಇನ್ಫೆಕ್ಷನ್ ಶ್ರೀಧರ್ ಅವರನ್ನ ತೀವ್ರ ಅಸ್ವಸ್ಥರನ್ನಾಗಿ ಮಾಡಿದೆ. ಇದೇ ಕಾರಣದಿಂದ ಸೀರಿಯಲ್ ಶೂಟಿಂಗ್ಗೂ ಹಾಜರಾಗದೆ ಶ್ರೀಧರ್ ಸದ್ಯ ಆಸ್ಪತ್ರೆ ಸೇರಿಕೊಂಡಿದ್ದಾರೆ. ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿರುವ ನಟ ಶ್ರೀಧರ್ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಇದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರಂತೆ. ಇದೇ ಕಾರಣದಿಂದ ಅವರು ತಮ್ಮ ಬಳಿ ಇದ್ದ ಹಣವನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರಂತೆ. ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಗೆ ಒಂದು ದಿನಕ್ಕೆ ಇಲ್ಲ ಅಂದ್ರೂ 10 ರಿಂದ 15 ಸಾವಿರ ರೂಪಾಯಿವರೆಗೂ ಖರ್ಚಾಗುತ್ತಿದ್ದು ನಟ ಶ್ರೀಧರ್ ಹಣದ ಸಹಾಯ ಕೇಳಿ ಅಂಗಲಾಚಿದ್ದಾರೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲಿ ಅಷ್ಟೇ ಅಲ್ಲದೆ ಪಾರು, ವಧು ಈ ಹಲವಾರು ಸೀರಿಯಲ್ಗಳಲ್ಲೂ ಕೂಡ ಬಣ್ಣ ಹಚ್ಚಿರುವ ನಟ ಶ್ರೀಧರ್ ತಮ್ಮ ನಟನೆಯ ಮೂಲಕ ಮೋಡಿ ಮಾಡಿದವರು. ಇವರಿಗೆ ತಮ್ಮದೇ ಆದ ಫ್ಯಾನ್ಸ್ ಬೇಸ್ ಇದೆ ಅಂದ್ರೆ ಕೂಡ ತಪ್ಪಾಗಲಾರದು. ಆದ್ರೆ ಇದೀಗ ನಟನೆಗೆ ಈ ರೀತಿಯಾಗಿರುವುದು ಪ್ರೇಕ್ಷಕರ ಕೈಯಲ್ಲಿ ಅರಗಿಸಿಕೊಳ್ಳಲಾಗುವುದಿಲ್ಲ. ಸದ್ಯ ನಟ ಹಣದ ಸಹಾಯಕ್ಕಾಗಿ ಅಂಗಲಾಚುತ್ತಿರುವುದನ್ನು ನೋಡಿದ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ. ಇದೀಗ ನಟನ ಚಿಕಿತ್ಸೆಗಾಗಿ ಕಿರುತೆರೆ ನಟಿ ಸ್ವಪ್ನ ದೀಕ್ಷಿತ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ರಘು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡು ನಟನಿಗೆ ಸಹಾಯ ಮಾಡುವಂತೆ ಕೇಳಿಕೊಂಡಿದ್ದಾರೆ.